ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ನಾವು ನೋಡ್ತಾ ಇದ್ದೀರಾ ಎಷ್ಟು ಸೂಪರ್ ಆಗಿರ ಅಂತ ಮಿಸ್ಟ್ ಒಳಗೆ ಏನು ಒಂದು ಮಂಜೊಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಕೊಡೈಕೆನಲ್ ಅಂತ ಹೇಳಿದ್ದೆ ನಾನು. ಆ್ಯಂಡ್ ದಿಸ್ ಇಸ್ ಕೊಡೈಕೆನಲ್. ವಿ ಹ್ಯಾವ್ ಆಲ್ರೆಡಿ ರೀಚ್ಡ್ ಕೊಡೈಕೆನಲ್. ಆ್ಯಂಡ್ ನಮ್ಮ ಏನೋ ಒಂದು ಸ್ಟೇ ಇದೆ, ಆ ಕಡೆ ಹೋಗ್ತಾ ಇದ್ದೀವಿ. ಸೊ ಅದು ಕಾಕಸ್ ವಾಕ್, ಈ ಕಡೆ ಚರ್ಚ್ ಇದೆ. ಸೊ ದಿಸ್ ಇಸ್ ದ ವೇ ಟು ಆರ್ ಸ್ಟೇ. ಸೊ ಇದು ಬಸ್ ಸ್ಟ್ಯಾಂಡಿಗೆ ತುಂಬ ಹತ್ರ ಇದೆ, ವಾಕಬಲ್ ಡಿಸ್ಟೆನ್ಸಲ್ಲಿ ಎಲ್ಲ. ಆ್ಯಕ್ಚುಲಿ ಏನೋ ಒಂದು ಟೂರಿಸ್ಟ್ ಸ್ಪಾಟ್ಸ್ ಇದೆ, ಎಲ್ಲ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಸೊ ಇಲ್ಲಿಗೆ ನಾವು ಆನ್ಲೈನಲ್ಲಿ ನೋಡಿಬಿಟ್ಟು ನಾನು ಬುಕ್ ಮಾಡಿದ್ದು, ರಿವ್ಯೂಸ್ ಎಲ್ಲ ಓದ್ಬಿಟ್ಟು ಬುಕ್ ಮಾಡಿದ್ದು. ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟ್ ಸ್ಟೇ ಅಂತ ನೀವು ಹುಡುಕ್ತಾ ಇದ್ದರೆ ದಿಸ್ ಇಸ್ ದ ಬೆಸ್ಟ್. ಬಿಕಾಸ್ ಇಡೀ ನಾನೆಲ್ಲ ಹುಡುಕಿದ ಮೇಲೆ 2,500ಗೆ ನಿಮಗೆ ರೂಮ್ ಬೇಕು ಅಂದರೆ ಪೀಕ್ ಮಂತಲ್ಲಿ, ದಟ್ ಈಸ್ ಡಿಸೆಂಬರಲ್ಲಿ. ಸೊ ದಿಸ್ ವಾಸ್ ದ ಒನ್ ಐ ಫೌಂಡ್. ಇಟ್ ವಾಸ್ ವೆರಿ ವೆರಿ ನೈಸ್ ರಿವ್ಯೂಸ್, ಬಟ್ ಫ್ಲಾಸ್ ಹೇಳ್ತೀನಿ ನಾನು. ಸೊ ದಿಸ್ ಇಸ್ ರಿಚ್ ವಿನ್. ಸೊ ಇದು ಹೋಟೆಲ್ಲು ತುಂಬ ಚಿಕ್ಕದೆ, ತುಂಬ ದೊಡ್ಡದು ಅದ್ಭುತವಾಗಿ ಏನೂ ಇಲ್ಲ. ಬಟ್ ಇಟ್ ಲುಕ್ಸ್ ರಿಯಲಿ ನೈಸ್. ಪಾರ್ಕಿಂಗ್ ಇಷ್ಟ ಇರೋದು, ರೋಡ್ ಸೈಡಲ್ಲಿ ಬೇಕಂದರೆ ಪಾರ್ಕ್ ಮಾಡಬಹುದು, ಇಲ್ಲೆಲ್ಲ ಸ್ವಲ್ಪ ಪಾರ್ಕ್ ಮಾಡ್ಬೋದು. ಪಕ್ಕದಲ್ಲೇ ಆ್ಯಕ್ಚುಲಿ ರೆಸಾರ್ಟ್ ಇದೆ ಒಂದು. ಸೊ ಎಸ್, ಚೀಪ್ ಆ್ಯಂಡ್ ಬೆಸ್ಟ್ ಹೋಟೆಲ್ಸ್ ಹುಡುಕ್ತಾ ಇದ್ರೆ ಇದು ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ಸೊ ವ್ಯೂನು ಚೆನ್ನಾಗಿದೆ. ಸೊ ವ್ಯೂ ಬೇಕು ಅಂತ ಹೇಳಿದರೆ ಮೊದಲೇ ಅವರಿಗೆ ನಮಗೆ ವ್ಯೂ ಇರೋ ಅಂಥ ರೂಮ್ನ ಬುಕ್ ಮಾಡಿ ಅಂದರೆ ಮಾಡ್ತಾರೆ. ಸೊ ಆ್ಯಸ್ ವಿ ಅರೈವ್ಡ್, ನಾವು 31st ಅಲ್ಲಿ ಹೋಗಿದ್ದು. ಸೊ ಕ್ರಿಸ್ಮಸ್ ಆಗಿತ್ತು. ಸೊ ಕ್ರಿಸ್ಮಸ್ ಟ್ರೀ ಇಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಆಫೀಸ್. ಕ್ಯೂಟಾಗಿ ಪುಟ್ಟದಾಗಿ ಚೆನ್ನಾಗಿದೆ. ಆ್ಯಂಡ್ ಯು ಕ್ಯಾನ್ ಸಿ ದ ಬೋರ್ಡ್ಸ್, ಐ ಮೀನ್ ಇದು ಸರ್ಟಿಫಿಕೇಟ್ಸ್. ಸೊ ಯಾವ್ಯಾವ ಇದರಲ್ಲಿ ಏನೇನು ಅವರಿಗೆ ಎಷ್ಟು ರೇಟಿಂಗ್ ಬಂದಿದೆ ಅದೆಲ್ಲ ಹಾಕಿದ್ದಾರೆ. ಸೊ ಕ್ರಿಸ್ಮಸ್ ಟ್ರೀ ಸೂಪರಾಗಿ ರೆಡಿ ಮಾಡಿ ಇಟ್ಟಿದ್ರು. ಆ್ಯಂಡ್ ಯು ಕ್ಯಾನ್ ಸಿ ಒಬ್ಬರು ಆಂಟಿ ಅಲ್ಲಿದ್ದಾರೆ, ಇನ್ನೊಬ್ರು ಆಂಟಿ ಇದ್ರು. ಆ್ಯಂಡ್ ಆಶಾ ಇಸ್ ದ ಮ್ಯಾನೇಜರ್ ಹೂ ಮ್ಯಾನೇಜಸ್ ದಿಸ್. ಸೊ ಅವ್ರ ಥ್ರೂನೇ ನಾನು ಮಾತಾಡಿ ವಿ ಹ್ಯಾಡ್ ಪೇಯ್ಡ್, ನಮಗೆ 2 ರೂಮ್ ಬೇಕಿತ್ತು. ಸೊ ವಿ ಹ್ಯಾಡ್ ಪೇಯ್ಡ್ 2,000 ಆ್ಯಸ್ ಅಡ್ವಾನ್ಸ್. ಸೊ ಎಸ್, ದಿಸ್ ಇಸ್ ದ ರೂಮ್. ಸೊ ರೂಮ್ನ ನೀವು ನೋಡ್ಬೋದು ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಈಗ ನಾವು ಆ್ಯಕ್ಚುಲಿ ನೋಡ್ತಾ ಇದ್ದೀವಿ ಯಾವ ರೂಮ್ ಬೇಕು ಅಂತ. ಯಾಕಂದರೆ ನಾವು ಹೇಳಿದ್ವಿ ವ್ಯೂ ಇರೋ ಅಂಥ ರೂಮ್ ಬೇಕು ಅಂತ. ಸೊ ಟಾಪಲ್ಲಿ ಇದೆ ಮತ್ತು ಫಸ್ಟ್ ಫ್ಲೋರಲ್ಲಿ, ಗ್ರೌಂಡ್ ಫ್ಲೋರಲ್ಲಿ ಇದೆ ಅಂತ. ಸೊ ನಮ್ಮ ಮಾವಂಗೆ ಫುಲ್ ಗ್ರೌಂಡ್ ಫ್ಲೋರಲ್ಲಿ ಇರೋದು ಬೇಕಿತ್ತು, ಯಾಕಂದರೆ ಅವರಿಗೆ ಅತ್ತ ಕಿಳಿಯೋಕ್ಕಾಗಲ್ಲ ಅಂತ. ಬಟ್ ಮಕ್ಕಳು ಜೊತೆಲಿ ಇರೋದ್ರಿಂದ ದೇ ವಾಂಟೆಡ್ ಫಸ್ಟ್ ಫ್ಲೋರ್. ಸೊ ಎಲ್ಲ ರೂಮ್ಸು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ದೀಸ್ ಆರ್ ದ ಪ್ರೀಮಿಯಂ ರೂಮ್ಸ್, ಡೀಲಕ್ಸ್ ರೂಮ್ಸ್. ಸೊ ಎಲ್ಲ ರೂಮು ಇದೇ ಥರ ಇದೆ, ಬಟ್ ರಿವ್ಯೂಸ್ ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಆ್ಯಂಡ್ ನಿಮಗೆ ವ್ಯೂ ಏನು ಅವಶ್ಯಕತೆ ಇಲ್ಲ ಅಂದರೆ ಯು ಕ್ಯಾನ್ ಟೇಕ್ ಎನಿ ರೂಮ್. ಸೊ ಆಂಟಿ ನಮಗೆ ಎಲ್ಲ ರೂಮ್ಸು ತೋರಿಸ್ತಾ ಇದ್ದಾರೆ, ಯಾವ್ದಾವ್ದು ಅವೈಲೇಬಲ್ ಇದೆ ಅದು. ಸೊ ಆನ್ಲೈನಲ್ಲೇ ಬುಕ್ ಮಾಡಿದ್ರಿಂದ ವಿ ಹ್ಯಾವ್ ಚಾಯ್ಸ್. ಬಟ್ ಪೀಕ್ ಅವರ್ಸಲ್ಲಿ ಇಷ್ಟು ನಿಮಗೆ ಚಾಯ್ಸ್ ಸಿಕ್ಕಲ್ಲ ಎಲ್ಲೂ. ಸೊ ನಿಮಗೆ ಪೀಸ್ಫುಲ್ಲಾಗಿ, ಸೈಲೆಂಟಾಗಿ, ಕಾಸಿಯಾಗಿರೋಂಥ ರೂಮ್ಗಳು ಬೇಕಂದರೆ ಯು ಕ್ಯಾನ್ ಗೋ ಟು ದಿಸ್ ಆಪ್ಷನ್. ಸೊ ನೋಡಿ, ಸೋಫಾಸ್ ಇದೆ, ಟೇಬಲ್ಸ್ ಇದೆ. ನನಗಂತೂ ಇಷ್ಟ ಆಯಿತು. ಇಟ್ ಈಸ್ ರಿಯಲಿ ವರ್ತ್ ಪೇಯಿಂಗ್ ಸೋ ಮಚ್. ಸೊ ರೂಮ್ಸ್ ಎಲ್ಲ ಕ್ಲೀನ್ ಆ್ಯಂಡ್ ನೀಟಾಗಿತ್ತು, ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಇಟ್ಟಿದ್ರು. ಆ್ಯಂಡ್ ದೇ ಹ್ಯಾವ್ ಸ್ಟೋರೇಜ್, ವಾಟ್ ಎವರ್ ನೆಸೆಸಿಟಿ ಬೇಕೋ ಅದು. ಸೊ ಟಿ ವಿ ಇದೆ, ನಾವು ಟಿ ವಿ ಮತ್ತು ಇಲ್ಲಿ ಎ ಸಿ ಇಲ್ಲ. ಸೊ ಬಿಕಾಸ್ ಎ ಸಿ ಬೇಕಾಗಿಲ್ಲ ಅಂತ ಇಲ್ಲ ಅಂತ ಅನಿಸುತ್ತೆ. ಬಟ್ ಸಮ್ಮರ್ಸಲ್ಲಿ ಹೆಂಗೆ ಗೊತ್ತಿಲ್ಲ, ವಿಂಟರ್ಸಲ್ಲಂತೂ ಎ ಸಿ ಇಲ್ಲ. ಸೊ ನಾವದು ಬೇಕು ಆಗಿರಲಿಲ್ಲ. ಆ್ಯಂಡ್ ಯು ಕ್ಯಾನ್ ಸಿ ಟಿ ವಿ ಇದೆ, ಮಿರರ್ ಇದೆ. ಸೊ ದಿಸ್ ಇಸ್ ದ ಬ್ಯಾಲ್ಕನಿ. ಸೊ ಬ್ಯಾಲ್ಕನಿಯಿಂದ ವ್ಯೂ ಈ ಥರ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಫ್ಲೋರ್. ಸೊ ಇದ್ರ ಮೇಲ್ಗಡೆ ನಾವಿರೋದು. ಸೊ ಪಾರ್ಕಿಂಗು ಅಲ್ಲೇ ಇದೆ. ಆ್ಯಂಡ್ ಫೈನಲಿ ದೇ ಡಿಸೈಡೆಡ್ ಟು ಸ್ಟೇ ಇನ್ ಒನ್ ರೂಮ್. ಸೊ ಅವರು ಫಸ್ಟ್ ಫ್ಲೋರ್ ತೊಗೊಂಡ್ರು. ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ಫ್ಲೋರ್ ನಮ್ಮದು. ಸೊ ಗ್ರೌಂಡು ಫಸ್ಟು ಸೆಕೆಂಡು 3 ಇದೆ. ಅದ್ರ ಮೇಲೆ ಆ್ಯಕ್ಚುಲಿ ಟೆರೆಸ್ ಇದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಫೈನಲಾಗಿ ಒಂದರಲ್ಲಿ ಸೆಟಲ್ ಆದರು ಅವರು.
ಸೊ ಈಗ ನಾವು ನಮ್ಮ ರೂಮ್ಸ್ನ ನೋಡಿಕೊಂಡು ಯಾವುದು ಅಂತ ಸೆಟಲ್ ಮಾಡೋಕ್ಕೆ ಹೋಗ್ತಾ ಇದೀವಿ. ಸೊ ಓವರ್ ಆಲ್ ಚೆನ್ನಾಗಿದೆ. ದಿಸ್ ಇಸ್ ದ ಬಾತ್ರೂಮ್. ಯು ಕ್ಯಾನ್ ಸಿ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಮಿರರ್ ಇದೆ, ಕಾಸಿಯಾಗಿ ಚೆನ್ನಾಗಿದೆ. ಆ್ಯಂಡ್ ಇಲ್ಲೊಂದು ಮಿರರ್ ಇದೆ, ಸೊ ಟು ಗೆಟ್ ಡ್ರೆಸ್ಡ್ ಅಪ್ ಆ್ಯಂಡ್ ಎವ್ರಿಥಿಂಗ್. ಸೊ ಎಸ್, ಚೆನ್ನಾಗಿದೆ. ಆ್ಯಂಡ್ ಏನು ಇದರದ್ದು ಬೆನಿಫಿಟ್ ಅಂದರೆ ಇದು ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿದೆ. ರೂಮ್ಸು ದೊಡ್ಡದಾಗಿ ಇಷ್ಟು ಚೆನ್ನಾಗಿ ನಿಮಗೆ ಆ್ಯಕ್ಚುಲಿ ಲಾಡ್ಜಸ್ಸಲ್ಲೂ ಸಿಕ್ಕೋದಿಲ್ಲ. ಸೊ ದ ಸ್ಟಾಫ್ ಈಸ್ ವೆರಿ ನೈಸ್. ಏನಾದರೂ ಬೇಕು ಅಂದರೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಇಲ್ಲೇ ಮೇಲ್ಗಡೆ ಕ್ಯಾಂಟೀನ್ ಥರ ಇದೆ. ಸೊ ಅಲ್ಲಿ ನೀವು ಬೇಗ ಆರ್ಡರ್ ಮಾಡಿದರೆ, ಅಂದರೆ ಹಿಂದಿನ ದಿನ ಆರ್ಡರ್ ಮಾಡಿದರೆ ನೆಕ್ಸ್ಟ್ ಡೇ 9 o'clock ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಮಧ್ಯಾಹ್ನಕ್ಕೆ ಬೇಕಂದರೆ ಬೆಳಗ್ಗೆ, ರಾತ್ರಿಗೆ ಬೇಕಂದರೆ ಮಧ್ಯಾಹ್ನ ಈ ಥರ ಬುಕ್ ಮಾಡಿದರೆ ನಿಮಗೆ ಆ್ಯಕ್ಚುಲಿ ತಂದು ರೂಮಿಗೆ ಬೇಕಾದ್ರೆ ಸರ್ವ್ ಮಾಡ್ತಾರೆ, ಇಲ್ಲ ಕೊಟ್ಟೋಗ್ತಾರೆ. ಇಲ್ಲ ಅಂದರೆ ಯು ಕ್ಯಾನ್ ಗೋ ಅಪ್ ಆ್ಯಂಡ್ ಈಟ್. ಅಲ್ಲಿ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ ಅಂತ. ಸೊ ಬೇಸಿಕಲಿ ನನಗಂತೂ ಇಷ್ಟ ಆಯಿತು. ಬಟ್ ಇಲ್ಲಿ ಡ್ರಾಬ್ಯಾಕ್ಸ್ ಏನಂದರೆ, ನಾವು ಹೋಗಿದ್ದು ಆ್ಯಕ್ಚುಲಿ ನ್ಯೂ ಇಯರ್ ದಿನ. ಸೊ ಅವ್ರು ಹೇಳಿದರು ಸ್ಟಾಫ್ಸ್ ಎಲ್ಲ ರಜಾ ತೊಗೊಂಡಿದ್ದಾರೆ ಅಂತ, ಅಂದರೆ ಬಾಯ್ಸ್, ರೂಮ್ ಬಾಯ್ಸ್. ಸೊ ಬ್ಯಾಗ್ಸ್ ಎಲ್ಲ ನಾವೇ ಎತ್ಕೊಂಡ್ಬರ್ಬೇಕಾಯ್ತು. ಆ್ಯಂಡ್ ಅದೊಂದು ಪ್ರಾಬ್ಲಮ್ ಇದೆ. ಮತ್ತು ಲಿಫ್ಟ್ ಇಲ್ಲ. ಸೊ ನೀವು ತುಂಬ ಬ್ಯಾಗ್ಸ್ ನಮ್ಮ ಥರ ತೊಗೊಂಡೋಗಿದ್ರೆ ಎಲ್ಲ ನೀವೇ ಮೇಲೆ ಎತ್ಕೊಂಡು ಹೋಗ್ಬೇಕು ವಿತ್ ದ ಫ್ಯಾಮಿಲಿ. ಸೊ ನಾವೆಲ್ಲ ನೋಡಿ ಸೆಟಲ್ ಆಗೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಆ್ಯಂಡ್ ದಿಸ್ ಇಸ್ ಅವರ್ ರೂಮ್ ಆ್ಯಂಡ್ ದಟ್ ಈಸ್ ಅವರ್ ಬ್ಯಾಲ್ಕನಿ. ಸೊ ಬ್ಯಾಲ್ಕನಿಯಿಂದ ವ್ಯೂ ಅಷ್ಟು ಚೆನ್ನಾಗಿದೆ. ಬಟ್ ತುಂಬಾ ಮಿಸ್ಟಿ ಆಗಿದೆ. ಸೊ ಹಾಗಾಗಿ ಅಷ್ಟು ಕಾಣಿಸ್ತಿಲ್ಲ. ಇಷ್ಟು ಸ್ಪೇಷಿಯಸ್ ಆಗಿದೆ. ಇಲ್ಲಿ ವಾರ್ಡ್ರೋಬ್ ಸಹ ಇದೆ. ನಾವು ಟಿ ವಿ ಹಾಕ್ಲೇ ಇಲ್ಲ ಆ್ಯಕ್ಚುಲಾಗಿ ನಮ್ಮ ರೂಮಲ್ಲಿ. ಆ್ಯಂಡ್ ವಿ ವರ್ ಬ್ಯುಸಿ ಇನ್ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್. ಸೊ ನೋಡಿ, ಅಷ್ಟು ಮಿಸ್ಟಿ ಆಗಿದೆ. ಸೊ ರಾತ್ರಿನೂ ಯಾಕಂದರೆ ನೀವು ಇಲ್ಲಿಗೆ ಊಟ ತರಿಸ್ಕೋಬೋದು. ಮೈ ಹಸ್ಬೆಂಡ್ ವಾಸ್ ಟೋಟಲಿ ಟಯರ್ಡ್. ಸೊ ಡಿನ್ನರ್ ಮಾಡ್ಕೊಂಬಂದು ನಾವು ಮಲ್ಕೊಂಡ್ವಿ. ಆ್ಯಂಡ್ ಈವ್ನಿಂಗ್ ಆದಮೇಲೆ ಈ ಥರ ವ್ಯೂ ಕಾಣಿಸುತ್ತೆ. ಸೊ ಹಿ ವಾಸ್ ವೆರಿ ಟಯರ್ಡ್, ಸೊ ಹಿ ವಾಂಟೆಡ್ ಟು ಸ್ಲೀಪ್. ಬಟ್ ಐ ವಾಸ್ ರಿಯಲಿ ಇನ್ ಅ ಗುಡ್ ಮೂಡ್. ಯಾಕಂದರೆ ಇಷ್ಟು ಚೆನ್ನಾಗಿರೋಂತಹ ಮಿಸ್ಟಿ ವ್ಯೂ ಏನಿದೆ ಅದನ್ನು ಬಿಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಮಧ್ಯದಲ್ಲಿ ಸ್ವಲ್ಪ ಮಿಸ್ಟ್ ಕ್ಲಿಯರ್ ಆದಾಗ ನೋಡಿ ಅಲ್ಲಿ ತನಕ ಕಾಣಿಸ್ತದೆ. ಸೊ ದಟ್ ಈಸ್ ಅ ವಿಲೇಜ್. ಸೊ ವಿಲೇಜಿನ ಲೈಟ್ಸ್ ಎಲ್ಲ ಕಾಣಿಸುತ್ತೆ. ಬಟ್ ನಾವು ಬಂದಾಗ ಮಿಸ್ಟಲ್ಲಿ ಫುಲ್ ಮುಚ್ಚೋಗಿತ್ತಿದ್ದು. ಸೊ ಹಾಗಾಗಿ ಏನೂ ಕಾಣಿಸ್ತಾ ಇರಲಿಲ್ಲ. ಸೊ ದಿಸ್ ಇಸ್ ದ ವ್ಯೂ ಫ್ರಮ್ ಮೈ ರೂಮ್. ಸೊ ಇದು ಆ್ಯಕ್ಚುಲಿ ರೆಸಾರ್ಟ್ ಅಂತ ಹೇಳಿದ್ನಲ್ಲ ಅದು. ಸೊ ನೀವು ಆ್ಯಕ್ಚುಲಿ ನನಗನ್ಸಿದ್ದು ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೆ, ತುಂಬ ಪ್ಲೇಸಸ್ ನೋಡೋಕ್ಕೆ ಅಂತ ಬಂದರೆ ದೀಸ್ ಟೈಪ್ ಆಫ್ ಸ್ಮಾಲ್ ಸ್ಟೇಸ್ ಆರ್ ಓಕೆ. ಯಾಕಂದರೆ ನಾವು ಬೆಳಗ್ಗೆ ಎದ್ಬಿಟ್ಟು ಮತ್ತೆಲ್ಲ ಪ್ಲೇಸಸ್ ನೋಡೋಕೆ ಹೋಗ್ತೀವಿ. ಸೊ ರೂಮ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಕಮ್ಮಿ. ಸೊ ರಿಸಾರ್ಟ್ಸ್ಗೆ ಅಂತೆಲ್ಲ ಹೋದರೆ ನೀವು ಅಲ್ಲೇ ಫುಲ್ ಡೇ ಸ್ಪೆಂಡ್ ಮಾಡೋಂಗಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅವರಿಗೆ ಕ್ಯಾಂಪ್ ಫೈರು ಮತ್ತು ಕ್ಯಾರಿಯೋಕೆ ಅದೆಲ್ಲ ನಡೆಸ್ತಾ ಇದ್ರು. ಸೊ ಅದಕ್ಕೆಲ್ಲ ನಿಮಗೆ ಟೈಮ್ ಇರುತ್ತೆ. ಸೊ ದಿಸ್ ಇಸ್ ದ ಸ್ಪೇಷಿಯಸ್ ಬ್ಯಾಲ್ಕನಿ. ಸೊ ಚೇರ್ ಹಾಕ್ಕೊಂಡು ನೀವು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಯು ಕ್ಯಾನ್ ಹ್ಯಾವ್ ಯರ್ ಕಾಫಿ ಆರ್ ಯು ಕ್ಯಾನ್ ಹ್ಯಾವ್ ಕಾನ್ವರ್ಸೇಷನ್ಸ್ ಅದೆಲ್ಲ. ಸೊ ಎಸ್, ಚೆನ್ನಾಗಿದೆ. ಕ್ಲೀನಾಗೂ ಇಟ್ಟಿದ್ದಾರೆ. ಇಟ್ಸ್ ನಾಟ್ ಲೈಕ್ ಹೆಂಗೋ ಅಂತ. ಬಟ್ ಬಾತ್ರೂಮ್ದು ಏನೂ ಅಕ್ಸೆಸರೀಸ್ ಕೊಡೋದಿಲ್ಲ. ಟವಲ್ ಆ್ಯಂಡ್ ಸೋಪ್ ಕೊಡ್ತಾರೆ, ವಿಚ್ ವಾಸ್ ಮಿಸ್ಸಿಂಗ್ ಇನ್ ಮೈ ರೂಮ್, ಸೋಪ್. ಬಟ್ ನೀವೇ ಎಲ್ಲ ಎತ್ಕೊಂಡು ಹೋಗಿದ್ರೆ ಒಳ್ಳೆಯದು. ಆ್ಯಸ್ ಐ ಹ್ಯಾಡ್ ಸೀನ್ ದ ರಿವ್ಯೂಸ್, ನಾನು ಸೇಫರ್ ಸೈಡ್ ಎತ್ಕೊಂಡು ಹೋಗಿದೆ. ಸೊ ಹಾಗಾಗಿ ನಾವೀಗ ಫುಲ್ ಸುಸ್ತಾಗಿ ಟ್ರಾವೆಲ್ ಮಾಡಿ ಈಗ ಮಲ್ಗೋ ಟೈಮು. ಸೊ ಎಲ್ಲ ಸ್ಕಿನ್ ಕೇರು, ನಾನು ಎಲ್ಲೋದ್ರೂ ಯೂಶಲಿ ನನ್ನ ಸ್ಕಿನ್ ಕೇರ್ ಮಾಡ್ಕೋತಾ ಇರ್ತೀನಿ. ಸೊ ಕಾಲು ಎಲ್ಲ ಸಖತ್ ಡ್ರೈ ಆಗಿದೆ. ಬಿಕಾಸ್ ಅಷ್ಟು ಸಖತ್ ವಿಂಟರ್ಸ್ ಇದೆ, ಅಷ್ಟು ಚಳಿ ಆಗ್ತದೆ. ಸೊ ಕಾಲಿಗೆಲ್ಲ ಸ್ವಲ್ಪ ಲೋಷನ್ ಹಚ್ಕೊಂಡು ಮತ್ತೆ ಬ್ಯಾಲ್ಕನಿ ನೋಡೋಕ್ಕೆ ಅಂತ ಬಂದರೆ ಫುಲ್ ಮಿಸ್ಟು. ದಿಸ್ ಇಸ್ ಲೈಕ್ ಮಿಡ್ ನೈಟ್. ಸೊ ನೋಡಿ ಫುಲ್ ಆ ಕಡೆ ಅದೆಲ್ಲ ಮುಚ್ಚೋಗಿದೆ, ಏನು ಕಾಣಿಸ್ತಾ ಇಲ್ಲ. ಸೊ ನೈಟ್ ವ್ಯೂ ಈಸ್ ಲೈಕ್ ಇದು ನೋಡಿ, ಸ್ನೋ ಫಾಲ್ ಆದಂಗೆ ಅನ್ನಿಸ್ತಾ ಇದೆ ನಿಮಗೆ. ಮಿಸ್ಟು ಅಷ್ಟು ಕೋಲ್ಡ್ ಇತ್ತಲ್ಲಿ. ಇಟ್ಸ್ ಲೈಕ್ 14 ಡಿಗ್ರಿ 13 ಡಿಗ್ರಿ ಹೋಗಿತ್ತು. ಸೊ ಯು ಕ್ಯಾನ್ ಆ್ಯಕ್ಚುಲಿ ಸಿ ದ ಫ್ಲೇಕ್ಸ್ ಥರ ಇದು ಏನು ಬರ್ತಾ ಇದೆ. ಇಟ್ಸ್ ಎ ಮಿಸ್. ಆ್ಯಕ್ಚುಲಿ ಇಟ್ ಈಸ್ ಲೈಕ್ ಲೈಟಾಗಿ ಸ್ನೋ ಫಾಲ್ ಆದಂಗೆನೆ. ಬಟ್ ಅದು ಸ್ನೋ ಫಾಲ್ ಆಗುವಾಗ ನಿಮಗೆ ಕಾಣಿಸುತ್ತೆ. ಬಟ್ ಇದು ನೀವು ಟಚ್ ಮಾಡೋಕ್ಕಾಗಲ್ಲ, ಇಟ್ಕೊಳಕ್ಕಾಗಲ್ಲ. ಬಟ್ ಯು ಕ್ಯಾನ್ ಸಿ ಲೈಕ್ ದಿಸ್. ಸೊ ಅದನ್ನೆಲ್ಲ ನಾನು ತೋರ್ಸೋಕೆ ಟ್ರೈ ಮಾಡ್ತಿದ್ದೇನೆ. ಅಷ್ಟು ಕೋಲ್ಡ್ ಇತ್ತು. ಬಟ್ ಇಟ್ ವಾಸ್ ರಿಯಲಿ ನೈಸ್. ಸಕ್ಕ ಚಳಿ 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 ಅಂತ ಅನ್ನಿಸ್ತಾ ಇತ್ತು. ಬಟ್ ಓವರ್ ಆಲ್ ಬ್ಲ್ಯಾಂಕೆಟ್ಸು, ಇದು ಟವಲ್ಲು ಇದೆಲ್ಲ ಕೊಟ್ಟಿದ್ದಾರೆ. ಸೊ ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಕಾಸಿ. ಸೊ ಇನ್ಕ್ಲೂಡಿಂಗ್ GST ನಮಗೆ 2500 ರೂಮ್ ಚಾರ್ಜಸ್ ಆಯಿತು. ಸೊ ಇಟ್ ಮೈಟ್ ವೇರಿ ಫ್ರಮ್ ಟೈಮ್ ಟು ಟೈಮ್ ಆ್ಯಂಡ್ ಯಾವ ಥರ ಇರುತ್ತೆ ಅಲ್ಲಿ, ಅದ್ರ ಮೇಲೆ ಸೀಸನ್ನ, ಪೀಕಾಸ ಅಥವಾ
ನಾರ್ಮಲ್ ಇದ್ದರೆ ಕಮ್ಮಿ ಇರುತ್ತೆ. ಸೊ ದಿಸ್ ಈಸ್ ದ ಅರ್ಲಿ ಮಾರ್ನಿಂಗ್ ವ್ಯೂ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಎದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಬಂದರೆ ಈ ಥರ ಫುಲ್ ಫಾಗಿ ಮಿಸ್ಟ್ ವ್ಯೂ. ಸೊ ನನಗೇನೋ ಇದು ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಇಷ್ಟು ಬಡ್ಜೆಟ್ ಫ್ರೆಂಡ್ಲಿ, ಇದರಲ್ಲಿ ನಿಮಗೆ ಬೇಕಾದಂಥ ವ್ಯೂನು ಸಿಗ್ತದೆ ಅಂದರೆ ಆಬ್ವಿಯಸ್ಲಿ ಇಟ್ ಈಸ್ ನೈಸ್ ಅಲ್ವಾ. ಸೊ ನಾವು ಬೇಗ ಎದ್ದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ರೆಡಿಯಾಗಿ ಆ್ಯಕ್ಚುಲಿ ಇಲ್ಲಿಂದ ಸುಮ್ಮನೆ ಹಾಗೆ ನಡ್ಕೊಂಡು ಹೋಗೋಣ, ಏನೇನಿದೆ ನೋಡೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ. ಸೊ ಬೆಳಗ್ಗೆ ಸ್ವಲ್ಪ ಕಾಫಿ ಟೀ ಕುಡಿಬೇಕು, ಇಲ್ಲಾಂದರೆ ಚಳಿಗೆ ಆಗತ್ತೆ ಇಲ್ಲ. ಸೊ ಇಲ್ಲಿಂದ ಸ್ವಲ್ಪ ಮೇಲೆ ನಡ್ಕೊಂಡು ಹೋದರೆ ಇಲ್ಲೇ ಸ್ಮಾಲ್ ಶಾಪ್ಸ್ ಇದೆ ಆ್ಯಕ್ಚುಲಾಗಿ. ಸೊ ಈ ಕಡೆ ಕಾಣಿಸ್ತಿರೋದು ವ್ಯಾಂಟರ್ಸ್ ಪಾರ್ಕ್, ಇಷ್ಟೇ ಡಿಸ್ಟೆನ್ಸು. ಸೊ ಆ ಕ್ರಾಸಲ್ಲೇ ನಮ್ಮದು ರೂಮ್ ಇರೋದು, ಆ ಕಡೆ ಚರ್ಚ್ ಇದೆ, ಇದ್ರ ಹಿಂದೆನೇ ಕೋಕಸ್ ವಾಕ್ ಇರೋದು. ಸೊ ಇಲ್ಲೇ ನಿಮಗೆ ಬ್ರೇಕ್ಫಾಸ್ಟ್ ಎಲ್ಲ ಸಿಕ್ಬಿಡತ್ತೆ, ಲೈಕ್ ಇಡ್ಲಿ, ವಡಾ, ಟೀ, ಮ್ಯಾಗಿ ಎಲ್ಲ ಇಲ್ಲೇ ಸಿಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ ನೀವು ಬಂದುಬಿಟ್ಟು ತಿನ್ಬೋದು. ನಾನು ಡ್ರ್ಯಾಗನ್ ಸ್ಮೋಕ್ ಟ್ರೈ ಮಾಡ್ತಾಯಿದ್ದೀನಿ ಟು ಲೀವ್ ಫ್ರಮ್ ಮೈ ಮೌತ್. ಸೊ ಇಲ್ಲಿಂದ ಮುಂದೆ ಹೋದರೆ ನಿಮಗೆ ಆ್ಯಕ್ಚುಲಿ ಡೆವಲ್ಸ್ ಕಿಚನ್ ಅಥವಾ ಗುನಾ ಪಾರ್ಕ್ ಅಂತ ಹೇಳ್ತೀವಿ, ಅದೆಲ್ಲ ಕಾಣಿಸುತ್ತೆ. ಸೊ ಇದು ನೋಡಿ ಕೋಕಸ್ ವಾಕು. ಟು ಮೈ ರೈಟ್ ಹ್ಯಾಂಡ್ ಸೈಡ್, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ದ ಚರ್ಚ್. ಸೊ ಜಸ್ಟ್ 100 meters ನೀವು ಹೋದರೆ ಸಾಕು, ಚರ್ಚು, ಕೋಕಸ್ ವಾಕು, ಬ್ಯಾಂಟರ್ಸ್ ವಾಕ್ ನೋಡ್ಬೋದು. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಡೌನಲ್ಲಿ ಇಳಿದೋದ್ರೆ ಲೇಕ್ ಇದೆ. ಸೊ ಎಲ್ಲ ಇಲ್ಲೇ ಇದೆ. ಈವನ್ ಬಸ್ ಸ್ಟಾಪ್ಗೂ ಹತ್ರ ಒಂದು 10-15 minutes ನಡ್ಕೊಂಡೋದ್ರೆ ಬಸ್ ಸ್ಟಾಪು. ಸೊ ನಾವು ವೆಜ್ ರೆಸ್ಟೋರೆಂಟಲ್ಲಿ ತಿನ್ನೋದ್ರಿಂದ ವೆಜ್ ಹೋಟೆಲ್ ನಾವು ಬಸ್ ಸ್ಟಾಪ್ ಸುತ್ತಮುತ್ತ ಇದೆ. ಸೊ ಅಲ್ಲಿಗೆ ಹುಡ್ಕೊಂಡು ಹೋಗ್ಬೋದು. ಸೊ ನೋಡಿ ಇದೆ ನಮ್ಮ ಸ್ಟೇದು ರೋಡು, ಇದು ಚರ್ಚ್ ಮೇಲ್ಗಡೆ, ಸೊ ಕೆಳಗಡೆ ರೆಸಾರ್ಟ್. ಸೊ ಈವ್ನಿಂಗ್ ನೀವು ಚರ್ಚ್ನ ವಿಸಿಟ್ ಮಾಡ್ಬೋದು. ಆ್ಯಂಡ್ ಆ್ಯಸ್ ಇಟ್ ವಾಸ್ ನ್ಯೂ ಇಯರ್ ಈವ್ ದೆ ಹ್ಯಾಡ್ ಡೆಕೋರೇಟೆಡ್ ಇಟ್ ವೆಲ್. ಸೊ ಮತ್ತೆ ಇವತ್ತು ವ್ಯೂ ಕಾಣಿಸ್ತಾ ಇದೆ ನೋಡಿ, ಮೇಲಿಂದ ಫುಲ್ ವಿಲೇಜ್ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ಅಷ್ಟು ವ್ಯೂ, ಆ್ಯಕ್ಚುಲಿ ಮೌಂಟೇನ್ಸ್ ಎಲ್ಲ ಕಾಣುತ್ತೆ. ಸೊ ಮಿಸ್ಟಿ ಇರೋದ್ರಿಂದ ಮೌಂಟೇನ್ಸ್ ಕಾಣಿಸಿಲ್ಲ, ಬಟ್ ಅಟ್ಲೀಸ್ಟ್ ದಿಸ್ ವಾಸ್ ಕ್ಲಿಯರ್. ಸೊ ಸ್ವಲ್ಪ ಹೊತ್ತಿಗೂ ಇದು ಚೇಂಜ್ ಆಗ್ತಾ ಇರುತ್ತೆ ಆ್ಯಕ್ಚುಲಿ ವ್ಯೂ. ಸೊ ಸ್ವಲ್ಪ ಹೊತ್ತು ಫುಲ್ ಮಿಸ್ಟ್ ಕವರ್ ಆಗಿಬಿಟ್ಟು ಏನೂ ಕಾಣಿಸಲ್ಲ, ಸ್ವಲ್ಪ ಹೊತ್ತು ಕ್ಲಿಯರ್ ಆದರೆ ಈ ಥರ ಫುಲ್ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಎಸ್, ವ್ಯೂ ಫ್ರಮ್ ಟಾಪ್ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಏನೋ ಇಲ್ಲಿ ನೋಡೋಕ್ಕೇ ಒಂಥರ ನನಗೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ದೇ ಆಲ್ಸೋ ಹ್ಯಾಡ್ ಸಮ್ ಆ್ಯಕ್ಟಿವಿಟೀಸ್. ಸೊ ರಾತ್ರಿ ನಾವು ನನ್ನ ಮಗಳು ಕೂತ್ಕೊಂಡು ವಿ ಎಂಜಾಯ್ಡ್ ಹ್ಯಾವಿಂಗ್ ಐಸ್ ಕ್ರೀಮ್. ಸೊ ಥಂಡಿಲಿ ಐಸ್ ಕ್ರೀಮ್ ತಿನ್ನೋದು, ಇಟ್ಸ್ ಲೈಕ್ ಕ್ರೇಜಿ ಐಡಿಯಾ, ಬಟ್ ಇಟ್ ಈಸ್ ರಿಯಲಿ ಫನ್. ಸೊ ನಾನು ಅವಳು B&Rದು ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಸೊ ಇಟ್ ವಾಸ್ ನೈಸ್. ಯಾಕಂದರೆ ಇದು ಸ್ವಿಗ್ಗಿಲೆಲ್ಲ ಆರ್ಡರ್ ಮಾಡ್ಬೋದು ಇಲ್ಲಿ, ಬಟ್ ಹಸ್ಬೆಂಡ್ ಆ್ಯಂಡ್ ಇನ್ಲಾಸ್ ಊಟಕ್ಕೆ ಹೋಗಿದ್ರು. ಸೊ ಅವರು ತೊಗೊಂಬಂದಿದ್ರು. ನಾವು ವಿ ಡಿಂಟ್ ವಾಂಟೆಡ್ ಟು ಹ್ಯಾವ್, ಚಳಿಗೇನು ಜಾಸ್ತಿ ಹೊಟ್ಟೆನೇ ಹಸಿಯಲ್ಲ. ಸೊ ಹಾಗಾಗಿ we just enjoyed our ice cream. And at night it was like full dhamaka, yakandre New Year's Eve ittu. And it was nice, 30th idu. So yes, it was really cool and cozy. ಸೊ ಸ್ಟ್ರೀಟ್ ಎಲ್ಲ ತುಂಬ ಸೈಲೆಂಟಾಗಿರುತ್ತೆ, ನಿಮಗೆ ಜಾಸ್ತಿ ಏನು ಸೌಂಡ್ ಎಲ್ಲ ಕೇಳೋದಿಲ್ಲ. ಬಟ್ ಏನಂದರೆ ಹಿಂದ್ಗಡೆ ಚರ್ಚ್ ಇದೆ. ಸೊ ಅರ್ಲಿ ಮಾರ್ನಿಂಗ್ ಮಾಸ್, ಇಫ್ ಯು ಆರ್ ನಾಟ್ ಯೂಸ್ ಟು ಇಟ್ ದೆನ್ ಯು ಶುಡ್ ಗೆಟ್ ಯೂಸ್ ಟು ಇಟ್. ಯಾಕಂದರೆ ಅದೊಂದು ಆಗ್ಬೋದು, ಅಥವಾ ಎವ್ರಿ ಟೈಮ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನಾವು ಹೋದಾಗ ಚರ್ಚಲ್ಲಿ ಯಾಕಂದರೆ ಕ್ರಿಸ್ಮಸ್ ಇತ್ತಲ್ಲ, ಸೊ ಹಾಗಾಗಿ ದೆ ಹ್ಯಾಡ್ ಪ್ರೇಯರ್. ಸೊ ಅರೌಂಡ್ 4:30-5:30 ಈ ಥರ ಬೆಲ್ ರಿಂಗ್ ಆಗೋದು, ಆಮೇಲೆ ಅವ್ರು ಪ್ರೇಯರ್ ಮಾಡೋದು ನಡೀತಾ ಇತ್ತು. ಸೊ ಎಸ್, ಯು ಕ್ಯಾನ್ ಸಿ ದ ನೈಟ್ ವ್ಯೂ. ನಾನಂತೂ ತುಂಬ ಹೊತ್ತಿಲ್ಲೇ ನಿಂತ್ಕೊಂಡು ಇದನ್ನೇ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿ ಒಂದು ಥಂಡಿಗೂ ಇದು. ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಹ್ಯಾವ್ ಎ ವಾಕ್. ಸೊ ನ್ಯೂ ಇಯರ್ ಈವ್ 31st. ಸೊ ಎಲ್ಲರೂ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ, ಸೊ ನ್ಯೂ ಇಯರ್ ಆಚರಣೆಗೆ. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್ ವಾಚಿಂಗ್ ದ್ಯಾಟ್.
ಫೈರ್ ಕ್ರ್ಯಾಕರ್ಸ್ ಮೇಲೋಗಿದ್ದೆ ಕಾಣಿಸ್ತಿರ್ಲಿಲ್ಲ. ಈಗ ಹೊಡಿತಾ ಇದ್ದಾರಾ? ಬಾಗ್ಲ ಅಪ್ಪಂಗೆ ಚಳಿ ಆಗುತ್ತೆ. ನಾನು ಮೇಲೆ ಹೋಗ್ತೀನಿ. ಮೇಲಿನ ಸೂಪರ್ ಆಗಿ ಬರ್ತದೆ. Happy New Year, baby. ಚೆನ್ನಾಗಿ ಬರ್ತಿತ್ತು. ಸೊ ಸೂಪರ್ ಆಗಿ ನಾವು ನ್ಯೂ ಇಯರ್ ಈವಲ್ಲಿ ಎಂಜಾಯ್ ಮಾಡಿದ್ವಿ, ಸೀಯಿಂಗ್ ದ ಫೈರ್ ವರ್ಕ್ಸ್ ಆ್ಯಂಡ್ ದ ಅದರ್ ರೆಸ್ಟೋರೆಂಟ್ಸ್ ಮತ್ತು ಏನು ಇಲ್ಲಿ ರೆಸಾರ್ಟ್ಸ್ ಇತ್ತು ಅವ್ರದ್ದೆಲ್ಲ ಏನೋ ಆ್ಯಕ್ಟಿವಿಟಿ ಕೇಳಿಸ್ತಾ ಇತ್ತು. ಸೊ ಇಟ್ ವಾಸ್ ರಿಯಲಿ ನೈಸ್. ಸೊ ಮಿಡ್ ನೈಟಲ್ಲಿ ನಾವು 12 ಗಂಟೆಲಿ ಇದನ್ನು ನೋಡ್ತಾ ಇದ್ದೀವಿ ಆ್ಯಂಡ್ ಫೈರ್ ವರ್ಕ್ ವಾಸ್ ಸೂಪರ್. ಸೊ ಎಲ್ಲರಿಗೂ ವಿಶ್ ಮಾಡಿಬಿಟ್ಟು ನಾನು ಇದನ್ನು ನೋಡ್ತಾ ಇದ್ದೆ. ಸೊ ರೋಡೆಲ್ಲ ಖಾಲಿನೇ ಇತ್ತು. ಸೊ ಇಫ್ ಯು ವಾಂಟ್ ಟು ಗೋ ಫಾರ್ ಅ ವಾಕ್ ಯು ಕ್ಯಾನ್, ಬಟ್ ನಾವು ಹೋಗಲಿಲ್ಲ. ಬಟ್ ಎನಿವೇಸ್ ದಿಸ್ ವಾಸ್ ದ ಬೆಸ್ಟ್ ಥಿಂಗ್ ಟು ಡೂ ಅಟ್ ಮಿಡ್ ನೈಟ್. ಸೊ ಇನ್ನು ಟೆರೆಸ್ ಮೇಲೆ ಹೋಗ್ಬಿಟ್ಟು ನೋಡ್ಬೋದಿತ್ತು, ಬಟ್ ಐ ಡಿಂಟ್ ವಾಂಟೆಡ್ ಟು ಗೋ. ಸೊ ನನ್ನದು ಸೆಕೆಂಡ್ ಫ್ಲೋರ್ ಏನಿದೆ ಅಲ್ಲೇ ನಿಂತ್ಕೊಂಡು ನಾನು ಇದನ್ನು ಎಂಜಾಯ್ ಮಾಡ್ತಾ ಇದ್ದೆ. ಆ್ಯಂಡ್ ಐ ವಾಸ್ ವಿಶಿಂಗ್ ಆಲ್ ಮೈ ಫ್ರೆಂಡ್ಸ್ ಸ್ಟ್ಯಾಂಡಿಂಗ್ ಹಿಯರ್. ಸೊ ಎಲ್ಲರಿಗೂ ಮೆಸೇಜಸ್ ಕಳಿಸಿ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಇಫ್ ಯು ರಿಕ್ವೆಸ್ಟ್ ದೇ ವಿಲ್ ಗಿವ್ ದಿಸ್ ಪರ್ಟಿಕ್ಯುಲರ್ ರೂಮ್ಸ್ ವೆರ್ ಯು ಕ್ಯಾನ್ ಸಿ ಆಲ್ ದಿಸ್. ಸೊ ಅರ್ಲಿ ಮಾರ್ನಿಂಗ್ ಎದ್ದುಬಿಟ್ಟು ನಾವು ನೆಕ್ಸ್ಟ್ ನಮ್ಮ ಡೇಗೆ ಎಲ್ಲೆಲ್ಲಿ ಹೋಗಬೇಕು ಅಲ್ಲೆಲ್ಲ ರೆಡಿಯಾಗಿ ಹೋದ್ವಿ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್ ಇನ್ ದ ಮಾರ್ನಿಂಗ್. ಸೊ ಗ್ರೌಂಡು ಫಸ್ಟು, ಸೆಕೆಂಡ್ ಫ್ಲೋರು, ಮೇಲ್ಗಡೆ ಟೆರೆಸ್ ಇದೆ. ಸೊ ಬನ್ನಿ ಈಗ ನಾನು ಕ್ಲೀನಾಗಿ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ದಿಸ್ ಇಸ್ ದ ಎಂಟ್ರಿ. ಸೊ ಮೇನ್ ಡೋರ್ ಇದಕ್ಕೆ ಒಂದೇ ಇರೋದು. ಸೊ ಎಂಟ್ರಿ ಎಕ್ಸಿಟ್ ಎರಡು ಇಲ್ಲೇನೆ. ಸೊ ಆಸ್ ಸೂನ್ as ಯು ಎಂಟರ್ ಟು ದ ರೈಟ್ ಯು ಹ್ಯಾವ್ ದ ಆಫೀಸ್. ಸೊ ಇಲ್ಲಿ ಇಬ್ಬರು ಇರ್ತಾರೆ. ಮಾರ್ನಿಂಗ್ಸ್ ಆಶಾ ಇರ್ತಾರೆ, ಈವ್ನಿಂಗು ಒಬ್ಬರು ಸರ್ ಇರ್ತಾರೆ. ಅಪಾರ್ಟ್ ಫ್ರಮ್ ದಟ್ ಐ ಡೋಂಟ್ ನೋ ಬಿಕಾಸ್ ಐ ಸಾ ಓನ್ಲಿ ದೋಸ್ ಟು. ಸೊ ಇಲ್ಲಿಂದ ರೂಮ್ ಸ್ಟಾರ್ಟ್ ಆಗುತ್ತೆ. ಸೊ ಟೋಟಲ್ ಆಗಿ 4 ರೂಮ್ ಇದೆ ಒಂದು ಫ್ಲೋರಲ್ಲಿ. 4 to 5 ರೂಮ್ಸ್ ಇದೆ. ಆ್ಯಂಡ್ ದಿಸ್ ಈಸ್ ದ ಮೆನ್ಯೂ. ಏನು ಮೇಲ್ಗಡೆ ಹೋಟೆಲ್ ಇದೆ, ಚಿಕ್ಕ ಕ್ಯಾಂಟೀನ್ ಇದೆ ಅನ್ನಲ್ಲ, ಅಲ್ಲಿಂದ ಮೆನ್ಯೂ ಹಾಕಿರ್ತಾರೆ ಎಷ್ಟೆಷ್ಟು ಏನು ಅಂತ. ಸೊ ಯು ಕ್ಯಾನ್ ಆರ್ಡರ್. ಸೊ ಓನ್ಲಿ ಪೇಷನ್ಸ್ ಇದ್ರೆ ನಿಮಗೆ ರೂಮಲ್ಲೇ ಜಾಸ್ತಿ ಇದ್ದರೆ ಆರ್ಡರ್ ಮಾಡಿ, ಇಲ್ಲ ಅಂದರೆ ಇಟ್ ವಿಲ್ ಟೇಕ್ ಟೈಮ್. ಆ್ಯಂಡ್ ಟೀ ಕಾಫಿ ಸರ್ವ್ ಮಾಡ್ತಾರೆ ಹೋಲ್ ಡೇ, ಬಟ್ ಇಟ್ ವಿಲ್ ಎಂಡ್ ಬೈ 6. ಸೊ ಮಾರ್ನಿಂಗ್ 8 ಅಥವಾ 9ಗೆ ಸ್ಟಾರ್ಟ್ ಆಗುತ್ತೆ, ಈವ್ನಿಂಗ್ 6 ತನಕ ಯು ಕ್ಯಾನ್ ಆರ್ಡರ್. ಸೊ ಗ್ರೌಂಡ್ ಫ್ಲೋರಿಂದ ಈಗ ನಾವು ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಸೊ ವಾಟರ್ ಕ್ಯಾನ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಒಂದೊಂದು ರೂಮಿಗೆ ಒಂದೊಂದು ವಾಟರ್ ಕ್ಯಾನ್ ಕೊಡ್ತಾರೆ ಆ್ಯಕ್ಚುಲಾಗಿ. ಸೊ ಯು ಕ್ಯಾನ್ ಸಿ ಬೆಡ್ ಎಕ್ಸ್ಟ್ರಾ ಬೇಕು ಅಂದರೆ ಇಲ್ಲಿ ಇರುತ್ತೆ. ನೀವು ಹೇಳಿದರೆ ಬೆಡ್ನ ಕೊಡ್ತಾರೆ. 1 ಬೆಡ್ಡಿಗೆ 500 ರೂಪೀಸ್ ಆಗುತ್ತೆ ಪರ್ ಡೇ. ಓಕೆ, ಪರ್ ಡೇ ಅಂದರೆ ನೀವು ನೈಟ್ ತೊಗೊಂಡ್ರೆ ಫುಲ್ ಡೇ ಇಟ್ಕೊಂಡ್ರೆ 500 ರೂಪೀಸ್. ಸೊ ದಿಸ್ ಇಸ್ ದ ಸೆಕೆಂಡ್ ಫ್ಲೋರ್. ಸೊ ಎವ್ರಿ ಫ್ಲೋರ್ಗೂ ಒಂದೊಂದು ಬೆಡ್ ಈ ಥರ ಇದೆ, ಮತ್ತು ಬಾಟಲ್ಸ್ ಎಲ್ಲ ಕೊಡ್ತಾರೆ. ಸೊ ದಿಸ್ ಈಸ್ ದ ಫ್ಲೋರ್ ವೇರ್ ವಿ ವೇರ್ ಸ್ಟೇಯಿಂಗ್. ಸೊ ಇಲ್ಲೂ ರೂಮ್ಸ್ ಇದೆ. ಸೊ ದಿಸ್ ಈಸ್ ಆರ್ ರೂಮ್. ಸೊ ಇದನ್ನು ನಾನು ಆಮೇಲೆ ತೋರಿಸ್ತೀನಿ. ಸೊ ಇಲ್ಲಿಂದ ಮೇಲೆ ಹೋದರೆ ದ ಫೈನಲ್ ಏನು ಟೆರೆಸ್ ಇದೆ ಅದು ಕಾಣಿಸುತ್ತೆ. ಸೊ ಇಲ್ಲಿ ಅವ್ರದ್ದು ಆ್ಯಕ್ಚುಲಿ ಸಾರ್ಟಿಂಗು, ಕ್ಲೀನಿಂಗು, ವಾಷಿಂಗಿಂದೆಲ್ಲ ಇಲ್ಲಿ ಅವರು ಸಾರ್ಟ್ ಔಟ್ ಮಾಡ್ತಾ ಇರ್ತಾರೆ. ಸೊ ಆಂಟಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ, ರೂಮ್ಸ್ಗೆಲ್ಲ ಎತ್ತಿರ್ತಾ ಇದ್ದಾರೆ. ಸೊ ಈ ಕಡೆಯಿಂದ ಆಚೆ ಬಂದರೆ ದಿಸ್ ಇಸ್ ದ ಟೆರೆಸ್. ಆ್ಯಕ್ಚುಲಿ ನೋಡಿ, ಕೂತ್ಕೊಂಡು ನೀವು ಫ್ಯಾಮಿಲಿ ಎಲ್ಲ ಇದ್ದರೆ ಒಟ್ಟಿಗೆ ತಿನ್ಬೋದು. ಇಫ್ ನಾಟ್ ಯು ವಾಂಟ್ ಟು ಹ್ಯಾವ್ ಹಿಯರ್ ಯು ಕ್ಯಾನ್ ಕಮ್ ಆ್ಯಂಡ್ ಹ್ಯಾವ್ ಯುವರ್ ರೂಮಲ್ಲಿ ಬೇಡ ಅಂದರೆ. ಸೊ ಇಲ್ಲೆಲ್ಲ ಅವ್ರದ್ದು ಮ್ಯಾನೇಜ್ಮೆಂಟ್ ಥಿಂಗ್ಸ್ ಎಲ್ಲ ಇದೆ. ಸೊ ದಿಸ್ ಇಸ್ ದ ಆ್ಯಕ್ಚುಲ್ ವ್ಯೂ ಫ್ರಮ್ ದ ಟಾಪ್.
ಸೊ ಇದು ಆಲ್ಮೋಸ್ಟ್ 3rd ಫ್ಲೋರ್ ತನಕ ಬರುತ್ತೆ. ಇಲ್ಲಿ ಜಾಸ್ತಿ ತುಂಬ ಹೈಟ್ ಬಿಲ್ಡಿಂಗ್ಸ್ ಇಲ್ಲ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ನಂದು 1 ಫ್ಲೋರ್ ಕೆಳಗಡೆಯಿಂದ ತೋರಿಸ್ತಾ ಇದೆ, ಇದು 1 ಫ್ಲೋರ್ ಮೇಲಿಂದ ನಿಮಗೆ ಇಷ್ಟು ಕ್ಲೀನಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಫಾಗ್ ಎಲ್ಲ ಚೆನ್ನಾಗಿ ಮಿಸ್ಟಿಯಾಗಿ ಇದ್ದಾಗ ಇನ್ನೂ ಸೂಪರಾಗಿ ಕಾಣುತ್ತೆ ಆಸ್ ವಿ ಆರ್ ಸೀಯಿಂಗ್. ಸೊ ಏನು ನಾನು ರಾತ್ರಿ ಹೊತ್ತು ತೋರಿಸ್ತಾ ಇದ್ದೆ ವಿಲೇಜ್, ಅದೇ ಇದು ವಿಲೇಜ್ ಕಾಣಿಸ್ತಾ ಇರೋದು, ವಿಲೇಜ್ ವ್ಯೂ. ಸೊ ಸೂಪರ್ ಆಗಿ ಇದೆ. ಅರ್ಲಿ ಮಾರ್ನಿಂಗ್ ಬಂದರೆ ಸನ್ರೈಸು, ಈವ್ನಿಂಗು ಸನ್ಸೆಟ್ ಸಹ ನೋಡ್ಬೋದು. ಮಿಸ್ಟ್ ಜಾಸ್ತಿ ಇರೋದ್ರಿಂದ ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ, ಬಟ್ ಯು ಕ್ಯಾನ್ ಎಂಜಾಯ್ ದ ಮಿಸ್ಟ್ ಆ್ಯಕ್ಚುಲಿ. ಸೊ ಇದೆ ನಮ್ಮದು ಪಾರ್ಕಿಂಗು, ಆ್ಯಂಡ್ ಅಲ್ಲ ನಮ್ಮ ಕಾರ್ ನಿಂತಿದೆ. ಸೊ ಅದು ನಮ್ಮದು ಎದುರುಗಡೆ ರಿಸಾರ್ಟು. ಸೊ ಇಲ್ಲಿ ತುಂಬ ಆ್ಯಕ್ಚುಲಿ ರಿಸಾರ್ಟ್ಗಳು ಮತ್ತು ಹೋಟೆಲ್ಸ್ಗಳು ಬೇರೆ ಬೇರೆದು ಇದೆ. ಸೊ ಯು ಕ್ಯಾನ್ ಆ್ಯಕ್ಚುಲಿ ಬುಕ್ ದಟ್ ಆಲ್ಸೋ. ಸೊ ನಮಗೆ ಬೇಕಾಗಿದ್ದು ಓನ್ಲಿ ಟು ಸ್ಟೇ. ಸೊ ಹಾಗಾಗಿ ನೋಡಿ ಅದು ಮಿಸ್ಟಲ್ಲೇ ಮುಚ್ಚೋಯ್ತು, ಅಷ್ಟು ಬೇಗ ಮಿಸ್ಟ್ ಇದಾಯಿತು. ಸೊ ಈ ಕಡೆ ರೋಡ್ ಇದೆ ನೋಡಿ, ರೋಡಲ್ಲಿ ನೀವು ಆ ಕಡೆ ಒಳಗಡೆ ಹೋದರೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ, ಬಟ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಆ್ಯಕ್ಚುಲಿ ಇಫ್ ಯು ಹ್ಯಾವ್ ಟೈಮ್. ಸೊ ಈ ಕಡೆ ಎಲ್ಲ ಕೂತ್ಕೊಳಕ್ಕೆ ಜಾಗ ಮಾಡಿದ್ದಾರೆ, ಆ್ಯಂಡ್ ವಿ ಜಸ್ಟ್ ವಾಂಟೆಡ್ ಟು ಸಿ. ಸೊ ಸೂಪರಾಗಿ ವ್ಯೂ ಅಂತೂ ಸಖತ್ತಾಗಿದೆ. ಫೋಟೋಸ್ ಎಲ್ಲ ತೆಕ್ಕೊಳಕ್ಕೆ ಒಂಥರ ಚೆನ್ನಾಗಿದೆ. ಇಲ್ಲೂ ಬೇಕಾದರೆ ಬಂದು ಕೂತ್ಕೊಂಡು ಯು ಕ್ಯಾನ್ ಡೂ ಯುವರ್ ವರ್ಕ್ ಅಥವಾ ಟೈಮ್ ಪಾಸ್ ಮಾಡ್ಬೋದು. ಸೊ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್. ಸೊ ಎಸ್, ಅಪಾರ್ಟ್ ಫ್ರಮ್ ದಟ್ ಇಲ್ಲಿಂದ ಬೇರೆ ಇದು ಎಲ್ಲ ಕಾಣಿಸುತ್ತೆ. ಸೊ ನೀವು ಆ ಕಡೆದು ಎಲ್ಲ ಬೇಕಂದರೆ ಬುಕ್ ಮಾಡ್ಕೋಬೋದು. ಅಂದರೆ ನೀವು ಇದ್ರ ಸುತ್ತಮುತ್ತನೇ ನೋಡಿದರೆ ಕಾಣಿಸುತ್ತೆ. ಇದ್ರ ಪಕ್ಕದ್ದೇ ಒಂದು ಆ್ಯಕ್ಚುಲಿ ರಿಸಾರ್ಟ್ ಇತ್ತು, ಐ ಮೀನ್ ಇನ್ನೊಂದು ಹೋಟೆಲ್ ಇತ್ತು, ಬಟ್ ಅದು ಅಷ್ಟೊಂದು ಕಾಣಿಸ್ತಿರ್ಲಿಲ್ಲ ಯಾರು ಇರೋದು, ಬರೋ ದಿನ ಮಾತ್ರ ಕಾಣಿಸ್ತಾ ಇದ್ರು. ಸೊ ಇಲ್ಲೆಲ್ಲ ಒಳಗಡೆ ಎಲ್ಲ ಹಳ್ಳಿ ಊರು ಆ ಥರ ಇರಬಹುದು ಅನಿಸುತ್ತೆ, ಬಟ್ ಎನಿವೇ ಇಟ್ ವಾಸ್ ರಿಯಲಿ ಕೋಲ್ಡ್. ಸೊ ನಾವು ನೋಡಿಬಿಟ್ಟು ಸ್ವಲ್ಪ ದೆನ್ ವಿ ಜಸ್ಟ್ ಕೇಮ್ ಡೌನ್. ಸೊ ನಮ್ಮ ರೂಮ್ನ ಈಗ ಇಲ್ಲಿಂದ ನೋಡಿ, ಇಲ್ಲೂ ಮನೆ ಹಾಕಿದ್ದಾರೆ ಡೈಲಿ ಏನೇನಿರುತ್ತೆ ಅಂತ. ಸೊ ಈಗ ನಾನು ನಮ್ಮ ರೂಮಿಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಅವ್ರದ್ದು ಆಫೀಸು ಮತ್ತು ಅದು ಇದು ಎಲ್ಲ ಇದೆ. ಸೊ ಓಕೆ, 2 ಫ್ಲೋರ್ಸ್ ಇರೋದ್ರಿಂದ ಅವ್ರು ಲಿಫ್ಟ್ ಮಾಡಿಲ್ಲ ಅನಿಸುತ್ತೆ, ಬಟ್ ಓನ್ಲಿ ಫಾರ್ ಲಗೇಜ್ ಪರ್ಪಸ್ ಇಟ್ ವಿಲ್ ಬಿ ಟಫ್. ಸೊ ಹುಡುಗರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಎನಿವೇಸ್ ವಿ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಗುಡ್ ಸ್ಟೇ ವಿತ್ ದ ವ್ಯೂ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಆ್ಯಕ್ಚುಲಿ ಇದು ನೋಡಿ. ಸನ್ರೈಸ್ ಇವತ್ತು ಸ್ವಲ್ಪ ಬಿಸಿಲಿದೆ. ಸೊ ಸನ್ರೈಸ್ ಆದಾಗ ಯಾವ ಥರ ಇದೆ ವ್ಯೂ, ಫುಲ್ ಮೌಂಟೇನ್ಸ್ ಕಾಣಿಸುತ್ತೆ ಆ ಕಡೆದೆಲ್ಲ. ಸೊ ನಿನ್ನೆ ತನಕ ಬರೀ ಹಳ್ಳಿ ಕಾಣಿಸ್ತಾ ಇತ್ತು, ಈಗ ಹಳ್ಳಿಯಿಂದ ಆಚೆ ಸಹ ಕಾಣಿಸ್ತಾ ಇದೆ. ಸೊ ಅಷ್ಟು ಚೆನ್ನಾಗಿದೆ ವ್ಯೂ. ಇಲ್ಲಿಂದನೇ ನೀವು ಆರಾಮಾಗಿ ಅಡಗ್ದ ಕೊಡೈಕೆನಲ್ ನೋಡ್ಬೋದು. ಮತ್ತು ಇಲ್ಲಿ ನಿಮಗೆ ಏನು ಅಂದರೆ ಈ ಊರಲ್ಲಿ ಒಂದು ಇದು ಏನು ಟೂರಿಸ್ಟ್ ಸ್ಪಾಟ್ ಇದೆ, ಆಲ್ಮೋಸ್ಟ್ ಎಲ್ಲ ಇದೆ. ಡಾಲ್ಫಿನ್ ನೋಸು ಇದೆಲ್ಲ ಡ್ರೈವಬಲ್ ಡಿಸ್ಟೆನ್ಸಲ್ಲಿದೆ. ಗುನಾ ಕೇವ್ಸು, ಪೈನ್ ಫಾರೆಸ್ಟು ಮತ್ತು ಇದು ಎಲ್ಲದೂ ಇದೇ ಸ್ಟ್ರೆಚ್ಚಲ್ಲಿದೆ. ಸೊ ನೀವು ಸಿಟಿಲಿ ಎಲ್ಲೇ ಇದ್ರೂ ಇದೇ ಸ್ಟ್ರೆಚ್ಚಿಂದ ಹೋಗಬೇಕಾಗತ್ತೆ. ಸೊ ಸಿಟಿ ಚಿಕ್ಕದಿರೋದ್ರಿಂದ ದೇ ಹ್ಯಾವ್, ಇದು ಸ್ಮಾಲ್ ಟೌನ್ ಆಗಿರೋದ್ರಿಂದ ಇಲ್ಲಿ ಒಂದ್ಸತಿ ನೀವು ಆಚೆ ಹೋದರೆ ಅವರು ಆ್ಯಕ್ಚುಲಿ ಸಿಂಗಲ್ ಲೇನ್ ಅಥವಾ ಒನ್ ವೇ ಫಾಲೋ ಮಾಡ್ತಾ ಇದ್ದಾರೆ. ಸೊ ಒಂದು ಪ್ಲೇಸ್ ಮಿಸ್ ಆಯಿತು, ಒಂದು ರೋಡ್ ಮಿಸ್ ಆಯ್ತಾರೆ, ಮತ್ತೆ ಫುಲ್ ರೌಂಡ್ ಹೊಡ್ಕೊಂಬರ್ಬೇಕು. ಸೊ ಇದು ಔಟ್ ಆಫ್ ಸಿಟಿ ಇದ್ರೂ ಸಿಟಿ ಒಳಗಡೆ ನೀವು ಇದ್ದರೆ ಪ್ಲೇಸಸ್ಸಿಗೆ, ಟೂರಿಸ್ಟ್ ಪ್ಲೇಸಸ್ಸಿಗೆ ಬರೋಕ್ಕೆ ತುಂಬ ದೂರ ಆಗುತ್ತೆ. ಸೊ ಇಫ್ ಯು ಸ್ಟೇ ಇನ್ ಸಚ್ ಪ್ಲೇಸಸ್ ನಿಮಗೆ ಹತ್ರದಲ್ಲೇ ಇರುತ್ತೆ, ಆ್ಯಂಡ್ ತುಂಬ ಪ್ಲೇಸಸ್ನ ಕವರ್ ಮಾಡ್ಬೋದು. ಜಸ್ಟ್ ಲೈಕ್ ಪಿಲ್ಲರ್ ರಾಕ್, ಗುನಾ ಕೇವ್ಸ್, ಪೈನ್ ಫಾರೆಸ್ಟ್, ಮತ್ತು ನೋಸ್, ಡಾಲ್ಫಿನ್ ನೋಸ್, ಇನ್ನೂ ಎಷ್ಟು ವ್ಯೂ ಪಾಯಿಂಟ್ಸ್ ಇದೆ ಅದೆಲ್ಲ ಇಲ್ಲಿಗೆ ಹತ್ರ ಇದೆ. ಸೊ ಯು ಕ್ಯಾನ್ ಪ್ಲ್ಯಾನ್ ಮೋರ್, ಆ್ಯಂಡ್ ಜಸ್ಟ್ ವಾಂಟೆಡ್ ಟು ಗಿವ್ ಯು ಗ್ಲಿಮ್ಸ್ ಲೈಕ್ ಹೆಂಗೆ ಪ್ಲ್ಯಾನ್ ಮಾಡ್ಬೋದು, ಯಾವ ಥರ ಅವೈಲಬಿಲಿಟಿ ಇದೆ ಅಂತ ಹೇಳಿ. ಸೊ ಯು ಕ್ಯಾನ್ ಸಿ ವ್ಯೂನು ಚೆನ್ನಾಗಿದೆ. ಆ್ಯಂಡ್ ಫ್ಯೂ ಥಿಂಗ್ಸ್ ವಿಚ್ ಐ ವಾಂಟೆಡ್ ಟು ಶೇರ್ ಇಸ್, ಇಲ್ಲಿ ಇವ್ರದ್ದು ಬಹುಶಃ ಸೋಲಾರ್ ಅನ್ಸುತ್ತೆ. ಸೊ ಹಾಟ್ ವಾಟರ್ ಬರೋದಿಲ್ಲ, 24 hours ಹಾಟ್ ವಾಟರ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಇಟ್ ವಿಲ್ ಬಿ ಲೂಕ್ ವಾರ್ಮ್ ವಾಟರ್. ಸೊ ತುಂಬ ಹಾಟ್ ವಾಟರ್ ನೀವು ಬೇಕು ಅಂದರೆ ಇಲ್ಲಿ ಸಿಕ್ಕೋದಿಲ್ಲ. ಅಪಾರ್ಟ್ ಫ್ರಮ್ ದ್ಯಾಟ್ ಲಿಫ್ಟ್ ಇಲ್ಲ ಮತ್ತು ಬಾಯ್ಸ್ ಇಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಚೆಕ್ಔಟ್ ವಿಲ್ ಬಿ at 9 AM. ಸೊ ನೀವು ಚೆಕ್ ಇನ್ ಯಾವಾಗಾದರೂ ಆಗ್ಬೋದು, ಬಟ್ ಚೆಕ್ಔಟ್ 9 AM ಆಗಬೇಕು. ಇಫ್ ನಾಟ್ ದೇ ವಿಲ್ ಎಕ್ಸ್ಟೆಂಡ್ ದ ಪೇ. ಆ್ಯಂಡ್ ನನಗಂತೂ ಓವರ್ ಆಲ್ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ನೋಡಿ ಎದುರುಗಡೆ ರೆಸಾರ್ಟ್ಸಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಫುಲ್ ಫೆಸಿಲಿಟೀಸ್ ಇರ್ಬೋದು, ಬಟ್ ವಾಟ್ ಐ ಸಾ ವಾಸ್ ಪೀಕ್ ಟೈಮ್ಸಲ್ಲಿ ಇಟ್ ವಿಲ್ ಬಿ ಲೈಕ್ 7, 8, 9,
10-15 ತನಕ ಇದೆ. ಸೊ ಇಂಥ ಚಿಕ್ಕ ಚಿಕ್ಕ ಪ್ಲೇಸಸಲ್ಲಿ, ಹಿಲ್ ಸ್ಟೇಷನ್ಸಲ್ಲಿ, ಊರೊಳಗಡೆ ಎಲ್ಲ ಏನು ನೋಡೋಕೆ ಜಾಸ್ತಿ ಇರೋದಿಲ್ಲ, ಎಲ್ಲ ಆಚೆ ಕಡೆ ಇರುತ್ತೆ. ಸೊ ಇಟ್ ಈಸ್ ಬೆಟರ್ ಯು ಸ್ಟೇ ಇನ್ ಸ್ಮಾಲ್ ಆ್ಯಂಡ್ ಬಡ್ಜೆಟ್ ಪ್ಲೇಸಸ್ ಆ್ಯಂಡ್ ಸಿ ಲಾಟ್ ಆಫ್ ಥಿಂಗ್ಸ್ ದ್ಯಾನ್ ವೇಸ್ಟಿಂಗ್ ಟೈಮ್. ಸೊ ನೆಕ್ಸ್ಟ್ ಡೇ ನ್ಯೂ ಇಯರ್ ಇತ್ತು ಆ್ಯಂಡ್ ದೇ ಹ್ಯಾವ್ ಪುಟ್ ಎ ರಿಯಲಿ ನೈಸ್ ರಂಗೋಲಿ ಫಾರ್ ದ್ಯಾಟ್. ಸೊ ನನ್ನ ಒಂದು ಪ್ಲ್ಯಾನ್ ಪ್ರಕಾರ ನಾನೇನು ಬಡ್ಜೆಟ್ ಫ್ರೆಂಡ್ಲಿಲಿ ಮಾಡಿದ್ದೆ ಅದನ್ನು ಶೇರ್ ಮಾಡಿದ್ದೀನಿ. ವ್ಯೂಸು ಮತ್ತು ಸ್ಟೇ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿ, ಬಡ್ಜೆಟ್ ಫ್ರೆಂಡ್ಲಿ ಆಗಿತ್ತು ಅಂತ. ಸೊ ಲೆಟ್ ಮಿ ನೋ ವಾಟ್ ಯು ಥಿಂಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.